ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ಅಮ್ಮನ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ದಿನ ನಮಗೆ ಹುಣ್ಣಿಮೆ ಇದೆ, ಅದರಲ್ಲೂ ಮಾಘ ಮಾಸದ ಹುಣ್ಣಿಮೆ. ಹಾಗಾಗಿ ಹುಣ್ಣಿಮೆ ದಿನ ಅಮ್ಮನಿಗೆ ತುಂಬಾ ಪವರ್ ಇರುತ್ತೆ. ಅಂತಂದರೆ ವಾರಾಹಿ ಅಮ್ಮನಿಗೆ ಅಮಾವಾಸ್ಯೆ, ಹುಣ್ಣಿಮೆ, ಪಂಚಮಿ, ಅಷ್ಟಮಿ, ಹಾಗೆಯೇ ಮಂಗಳವಾರ, ಶುಕ್ರವಾರ, ಭಾನುವಾರ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ಈ ದಿನ ಭಾನುವಾರ ಕೂಡ ಇದೆ. ಅದ್ರ ಜೊತೆ ನಮಗೆ ವಾರಾಹಿ ಅಮ್ಮನ ಮಂತ್ರವನ್ನು ಹೇಳ್ತಾ ನಾವು ಈ ವಸ್ತುಗಳನ್ನು ಸುಟ್ಟರೆ ಸಾಕು, ನಿಮ್ಮ ಮನೆಯಲ್ಲಿ ಇರುವಂಥ ಎಂತಹ ಅಷ್ಟ ದರಿದ್ರಗಳಿದ್ದರೂ, ದೃಷ್ಟಿ ದೋಷಗಳಿದ್ದರೂ ಕಳೆದು ನಿಮಗೆ ಅಷ್ಟೈಶ್ವರ್ಯ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಮಾಘ ಮಾಸದ ಹುಣ್ಣಿಮೆ ಇರೋದ್ರಿಂದ ದಾನಕ್ಕೂ ಹಾಗೂ ಸ್ನಾನಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಹಾಗಾಗಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಅಕಸ್ಮಾತ್ ನಮಗೆಲ್ಲೂ ಹೋಗೋದಕ್ಕಾಗಲ್ಲ, ಹರಿಯೋ ನೀರಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಸ್ವಲ್ಪ ಗಂಗಾ ಜಲವನ್ನು ತೊಗೊಂಬಂದು ಆ ನೀರನ್ನು ಸ್ನಾನದ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡ್ಬೋದು. ಇನ್ನು ದಾನ ಅಂತ ಬಂದರೆ ದಾನಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ. ಅಕ್ಕಿಯನ್ನು ದಾನ ಮಾಡೋದಾಗಲಿ, ಅಥವಾ ಹಾಲನ್ನು ದಾನ ಮಾಡೋದು, ಬೆಳ್ಳಿಯನ್ನು ದಾನ ಮಾಡೋದು. ಈಗಂತೂ ಬೆಳ್ಳಿ ರೇಟ್ ತುಂಬಾ ಇದೆ. ಹಾಗಾಗಿ ಬೆಳ್ಳಿ ದಾನ ಮಾಡೋಕ್ಕಾಗಲ್ಲ ಅಂದರೂ ಒಬ್ಬರಿಗೆ ಊಟಕ್ಕಾಗಷ್ಟು ಅಕ್ಕಿಯನ್ನು, ಯಾಕೆಂದರೆ ಹುಣ್ಣಿಮೆ ಅಂದ ತಕ್ಷಣ ನಮಗೆ ಚಂದ್ರ ಅಂದ ತಕ್ಷಣ ಬಿಳಿ ವಸ್ತುಗಳು ಅಂದರೆ ಅಕ್ಕಿ ಆಗ್ಬೋದು, ಹಾಲು, ಮೊಸರು, ಈ ಥರದ್ದು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಹುಣ್ಣಿಮೆ ಇರೋದ್ರಿಂದ ರಾತ್ರಿ ಮಲಗೋ ಸಮಯದಲ್ಲಿ ನಾವೇನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆನೂ ನೀವು ಪೂಜೆ ಮಾಡಿರ್ತೀರ, ಸಾಯಂಕಾಲವೂ ಕೂಡ ವಾರಾಹಿ ಅಮ್ಮನ ಫೋಟೋ ಇತ್ತು ಅಂದರೆ ವಾರಾಹಿ ಅಮ್ಮನ ಫೋಟೋಗೆ ಪೂಜೆ ಮಾಡಿ. ಫೋಟೋ ಇಲ್ಲ, ವಿಗ್ರಹನೂ ಇಲ್ಲ ಅನ್ನೋರು ನೀವು ಒಂದು ದೀಪವನ್ನು ಹಚ್ಚಿ, ಆ ದೀಪದಲ್ಲೇ ವಾರಾಹಿ ಅಮ್ಮ ಇದ್ದಾರೆ, ವಾರಾಹಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ಆ ದೀಪಕ್ಕೆ ಅರಿಶಿನ, ಕುಂಕುಮ, ಕೆಂಪು ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ನೈವೇದ್ಯವಾಗಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಇಡ್ಬೋದು, ಇಲ್ಲ ಬೆಲ್ಲದ ಪಾನಕವನ್ನು ಇಡ್ಬೋದು, ಸಿಹಿ ತಿಂಡಿಯನ್ನು ಇಡ್ಬೋದು, ಹಾಗೆಯೇ ತರಕಾರಿಗಳನ್ನು ಕೂಡ ಇಡ್ಬೋದು. ಏಕೆಂದರೆ ವಾರಾಹಿ ಅಮ್ಮನ ಕೈಯಲ್ಲಿ ಒಂದು ಕೈಯಲ್ಲಿ ತರಕಾರಿ ಕೂಡ ಇರುತ್ತೆ. ಹಾಗಾಗಿ ನೀವು ಗೆಣಸು ಹಾಕ್ಬೋದು, ಕಡಲೆಕಾಯಿ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಬೀನ್ಸ್ ಹಾಕ್ಬೋದು. ಈ ರೀತಿಯಾದ ನೀವು ಪ್ರಸಾದವನ್ನು ಕೂಡ ಇಡ್ಬೋದು. ಇನ್ನು ರಾತ್ರಿ ಇನ್ನೇನು ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ಇದನ್ನು ಮಾಡಬೇಕಾಗತ್ತೆ. ವಾರಾಹಿ ಅಮ್ಮನ ಮಂತ್ರವನ್ನು ನೀವು 11 ಸಾರಿ ಆಗ್ಬೋದು, ಅಥವಾ 21 ಸಾರಿ ಆಗ್ಬೋದು, ಅಥವಾ 108 ಸಾರಿ ಹೇಳ್ಬೇಕಾಗತ್ತೆ. ನಿಮಗೆ ಟೈಮ್ ಇತ್ತು ಅಂದರೆ 108 ಸಾರಿ ಹೇಳಿ, ಅಥವಾ 11 ಸಾರಿ ಅಥವಾ 21 ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಮಂತ್ರವನ್ನು ಹೇಳಿ ನಂತರ ಆ ವಸ್ತುಗಳನ್ನು ಸುಡಬೇಕಾಗತ್ತೆ. ಊಟ ಎಲ್ಲ ಆದಮೇಲೆ ಮೊದಲು ನೀವು ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಸ್ಟವನ್ನು ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ಊಟ ಮಾಡಿರೋ ತಟ್ಟೆಗಳಾಗ್ಬೋದು ಅಥವಾ ಅಡುಗೆ ಮಾಡಿರುವಂಥ ಪಾತ್ರೆಗಳಿರಬಾರ್ದು. ಹಾಗಾಗಿ ಪೂರ್ತಿಯಾಗಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನಂತರ ನೀವು ಈ ಮಂತ್ರವನ್ನು ಹೇಳಿ ಸುಡಬೇಕಾಗತ್ತೆ. ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಓಂ ಶ್ರೀಂ ಹ್ರೀಂ ಗ್ಲೌಂ ವಾರಾಹಿ ದೇವಿ ನಮಃ. ಓಂ ಶ್ರೀಂ ಹ್ರೀಂ ಗ್ಲೌಂ ವಾರಾಹಿ ದೇವಿಯೇ ನಮಃ ಅಂತ ನೀವು ಈ ಮಂತ್ರವನ್ನು ಹೇಳಿ ನಂತರ ಸ್ಟವ್ ಮೇಲೆ ಈ ವಸ್ತುಗಳನ್ನು, ಆ ಬರ್ನರ್ ಇರುತ್ತಲ್ಲ ಸ್ಟವ್ ಮೇಲೆ, ಅದ್ರ ಮೇಲೆ ಜೋಡಿಸಿ ಮ್ಯಾಚ್ ಬಾಕ್ಸಿಂದನೋ ಅಥವಾ ರೆಗ್ಯುಲೇಟ್ರಿಂದನೋ ಇದನ್ನು ಹತ್ತಿಸ್ಬೇಕಾಗತ್ತೆ ಸ್ನೇಹಿತರೆ. ಆ ವಸ್ತುಗಳು ಯಾವುವು ಅಂತ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಗ್ಗಿರುವಂಥ ಲವಂಗ ಅಂದರೆ 4 ಲವಂಗವನ್ನು ತೊಗೊಬೇಕಾಗತ್ತೆ. ಇನ್ನು ಗ್ರೀನ್ ಕಲರು ತುಂಬಾ ಸ್ಮೆಲ್ ಇರುವಂಥ 7 ಏಲಕ್ಕಿ ಕಾಯಿನ ತೊಗೊಬೇಕಾಗತ್ತೆ. ತೊಗೊಂಡು ಈ ರೀತಿಯಾಗಿ ನೀವು ಜೋಡಿಸ್ಕೊಬೇಕು. ಸ್ಟವ್ ಮೇಲೆ ಜೋಡಿಸ್ಕೊಂಡು ಇದನ್ನು ನೀವು ವಾರಾಹಿ ಅಮ್ಮನ ಮಂತ್ರವನ್ನು ಹೇಳ್ತಾನೂ ಮಾಡ್ಬೋದು, ಅಥವಾ ಮೊದಲೇ ಹೇಳಿನೂ ಕೂಡ ನೀವು ಇದನ್ನಿಟ್ಟು ಸುಡಬೋದು. ಆ ಸುಡೋ ತನಕನೂ ನೀವು ಅಮ್ಮನ ಮಂತ್ರ, ಏಕೆಂದರೆ ಮೊದಲೇ ನೀವು ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ನೀವು 11, 21 ಅಥವಾ 108 ಸಾರಿ ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಜೋಡಿಸ್ತಾ ಹಾಗೆಯೇ ಇದು ಸುಡೋ ತನಕನೂ ನೀವು ಈ ಮಂತ್ರವನ್ನು ಹೇಳ್ತಾನೆ ಇರ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಹೇಳೋದ್ರಿಂದ ನಿಮ್ಮ ಎಂತಹ ಕಷ್ಟಗಳು,
ತುಂಬಾ ಹಣದ ಪ್ರಾಬ್ಲಮ್ ಇತ್ತು. ಏನೇ ಮಾಡಿದ್ರು ನಮ್ಮನೇಲಿ ಹಣ ಉಳಿತಾ ಇಲ್ಲ. ನಮ್ಮಲ್ಲಿ ತುಂಬಾ ಜಗಳಗಳಾಗ್ತಾ ಇದೆ. ನಾವೇನೇ ಮಾಡೋಕ್ಕೋದ್ರೂ ಆಗ್ತಾ ಇಲ್ಲ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅರ್ಧದಲ್ಲೇ ನಿಲ್ತಾ ಇದೆ ಅನ್ನೋರಾಗಲಿ, ಅಥವಾ ಮನೇಲಿ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ತುಂಬಾ ಕಿರಿಕಿರಿ ಆಗ್ತಾ ಇದೆ, ನನಗೆ ಸಹಿಸಲಾರದ ಕಷ್ಟ ಆಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ರಿ. ಎಲ್ಲದಕ್ಕೂ ಇದು ಪರಿಹಾರ. ಇದನ್ನು ಇನ್ಯಾವ ವಾರ ಮಾಡಬೇಕು, ಅಕಸ್ಮಾತ್ ಈ ವಾರ ಮಾಡೋಕ್ಕಾಗಲಿಲ್ಲ, ನಾನು ಮನೆಯಿಂದ ಹೊರಗಡೆ ಇದ್ದೆ ಅನ್ನೋರು ನೆಕ್ಸ್ಟ್ ಹುಣ್ಣಿಮೆ ದಿನ ಆಗಲಿ ಅಥವಾ ಅಮಾವಾಸ್ಯೆಯ ದಿನ ಈ ರೀತಿಯಾಗಿ ಮಾಡಬೇಕಾಗತ್ತೆ. ಅಥವಾ ಮಂಗಳವಾರ, ಶುಕ್ರವಾರ ಕೂಡ ಮಾಡ್ಬೋದು ಸ್ನೇಹಿತರೆ. ಎಷ್ಟು ವಾರ ಮಾಡಬೇಕು ಅಂದರೆ ಒಂದು ದಿನ ಮಾಡಿದ್ರೆ ಸಾಕು. ಈಗ ಮಂಗಳವಾರ ಆಗಲಿ ಅಥವಾ ಶುಕ್ರವಾರ ಆಗಲಿ ಅಥವಾ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ದಿನ ಆಗಲಿ ಈ ರೀತಿಯಾಗಿ ಒಂದು ದಿನ ಮಾಡಿದ್ರೆ ಸಾಕು. ನಿಮ್ಮ ಎಲ್ಲ ಕಷ್ಟಗಳು ಕಳೆದು ಸುಖಕರ ದಿನಗಳು ಅನ್ನೋದು ಹತ್ರ ಆಗತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಎಲ್ಲ ವಸ್ತುಗಳು ಕೂಡ ಈಸಿಯಾಗಿ ಮನೆಯಲ್ಲೇ ಸಿಗುತ್ತೆ. ಎಲ್ಲರ ಮನೆಯಲ್ಲಂತೂ ಏಲಕ್ಕಿ ಇದ್ದೇ ಇರುತ್ತೆ, ಹಾಗೆಯೇ ಲವಂಗ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ಇದಕ್ಕೇನು ನಾನ್ ವೆಜ್ ತಿಂದು ಮಾಡಬಾರ್ದು ಆ ಥರ ಏನೂ ಇಲ್ಲ ಸ್ನೇಹಿತರೆ. ನಾನ್ ವೆಜ್ ತಿನ್ಬೋದು, ಆದರೆ ಹುಣ್ಣಿಮೆ ದಿನ ತುಂಬ ಜನ ನಾನ್ ವೆಜ್ ತಿನ್ನಲ್ಲ. ಇಲ್ಲ ತಿಂದಿದ್ದೀನಿ ಅನ್ನೋರು ಕೂಡ ಮಾಡ್ಬೋದು, ಪೀರಿಯಡ್ಸ್ ಆಗಿರೋರು ಮಾಡ್ಬೋದು. ಇದಕ್ಕೆ ಯಾವುದೇ ಥರದ ಏನೂ ಇಲ್ಲ. ಯಾರು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು. ನೀವು ಎಲ್ಲಿದ್ದರೆ ಹೊರಗಡೆ ಇದ್ದರೆ ಅಲ್ಲೇ ಮಾಡ್ಬೋದು. ಪಿ ಜಿಲಿ ಸ್ಟವ್ ಇಟ್ಕೊಂಡಿದ್ದೀನಿ ಅಂದರೆ ಇದಕ್ಕೊಂದು ಸ್ಟವ್ ಬೇಕು ಅಷ್ಟೇ ಸ್ನೇಹಿತರೆ. ರಾತ್ರಿ ಮಲಗಬೇಕಂದ್ರೆ ಇದನ್ನು ಸುಟ್ಟು ಆ ಮಂತ್ರವನ್ನು ಹೇಳ್ತಾ ಸುಟ್ಟು ನೀವು ಮಲಗಬೇಕಾಗತ್ತೆ. ಈ ರೀತಿಯಾಗಿ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.